ಈ ದುರ್ಗಾದೇವಿ ಜಾತ್ರೆ ಐತಲ್ಲ ಭಾರಿ ಸಡಗರದಿಂದ ನಡಿತೈತಿ. ಆಮೇಲೆ ಭಾಳ ವರ್ಷದಿಂದ ಅಂದ್ರೆ ಈ ಶಕ್ತಿ ದೇವತೆ ಅದಾಳ ಇಲ್ಲಿ. ದೇವತೆ ಅಂದ್ರೆ ಆಕೆ ನಡ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾಳ. ಆಮೇಲೆ ಇಲ್ಲೆಲ್ಲ ಹೆಡ್ಕೊಡ್ದಾಗ ನಾವು ಸಣ್ಣ ಸಣ್ಣರಿದ್ದಾಗ ಅಂದ್ರೆ ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಮದುವೆ ಎಲ್ಲ ಈ ದುರ್ಗಾದೇವಿ ದೇವಸ್ಥಾನದಾಗ ಆಗೈತಿ. ಭಾರಿ ಶಕ್ತಿ ದೇವತೆ ಅದಾಳ. ಆಮೇಲೆ ಇಲ್ಲಿ ಕ್ವಾರ್ಟರ್ಸಾಗ ಎಲ್ಲರೂ ಹೆಂಗಂದ್ರೆ ಒಂದೇ ಮನೆಯವ್ರು ಇದ್ದಂಗೆ ಇದ್ವಿ ನಾವು ಅವಾಗ. ಈಗೆಲ್ಲ ಕ್ವಾರ್ಟರ್ಸ್ ಎಲ್ಲ ಹಳೆವೆಲ್ಲ ಹೋಗ್ಯಾವ, ಹೊಸ ಲೈನ್ ಅಷ್ಟೇ ಉಳ್ದೈತಿ. ಆಮೇಲೆ ಹೊಸ ಇದು ಕಟ್ಟಾಕತ್ತಾರೆ ಈಗ ಇನ್ನೂ. ಆದರೆ ದೇವಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಅದಕ್ಕೆ ಎಲ್ಲರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಜಾತ್ರೆಗೆ ಎಲ್ಲರೂ ಬಂದು. ನಮಸ್ಕಾರ, ನಾನು ಧಾರವಾಡದಿಂದ ಸುರೇಶ್ ಪವಾರ್. ಮತ್ತೊಮ್ಮೆ ಈ ಶಕ್ತಿ ದೇವತೆ ದುರ್ಗಾದೇವಿಯ ಜಾತ್ರೆ ಬಂದಿದೆ. ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನ ಶಕ್ತಿ ದೇವತೆ ಈ ಪೊಲೀಸರಿಗೆ ಶಕ್ತಿಯನ್ನು ತುಂಬಿ ಯುಕ್ತಿಯನ್ನು ತುಂಬಿ ಶಕ್ತಿಯಿಂದ ಕೆಲಸ ಮಾಡುವಂತಹ ಆಶೀರ್ವಾದದಿಂದ ಈ ಜಾತ್ರೆ ನಡೆಯುತ್ತದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಹಳೆಯ ಹಾಗೂ ಹೊಸ ಹುಡುಗರು, ಈ ಹೊಸ ಜನ, ಹೊಸ ಭಕ್ತರು ಈ ಗುಡಿಗೆ ಆಗಮಿಸಿ ಇವತ್ತಿನ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಇಲ್ಲೇ ನಾವು ಹುಟ್ಟಿ ಬೆಳೆದು ಈಗ ಒಂದು 50 ವರ್ಷ ಆಯಿತು. 50 ವರ್ಷದಿಂದಲೂ ಇಲ್ಲೇ ಬರ್ತಾ ಇರ್ತೇವೆ. ಭಾರಿ ವಿಜೃಂಭಣೆಯಿಂದ. ಆಮೇಲೆ ಎಲ್ಲ ಹೊರಗಿಂದ ನಮ್ದು ಏನು ಡಿಸ್ಟ್ರಿಕ್ಟ್ ಡಿವೈಡ್ ಆಗಿದೆಯಲ್ಲ, ಎಲ್ಲ ಕಡೆಯಿಂದಲೂ ಬರ್ತಾ ಇರ್ತಾರೆ. ಎಲ್ಲ ಜನನೂ ಕೊಡ್ತೇವೆ. ಬಂದಿದ್ದ ವಿಚಾರಗಳು ಖುಷಿ ಅನ್ನಿಸ್ತು. ಬಂಧುಗಳು ಎಲ್ಲರೂ ಮತ್ತು ಹಳೆ ಮಂದಿಯೆಲ್ಲ ಸಿಕ್ಕರಲ್ಲ, ಅದು ಭಾಳ ಖುಷಿ ಅನ್ನಿಸ್ತು. ಆಫ್ಟರ್ ಸೋ ಮೆನಿ ಇಯರ್ಸ್ ಆದ್ಮೇಲೆ ಎಲ್ಲರೂ ಸಿಕ್ಕಾರಣ್ಣ. ನಿನಗೂ ಮೀಟ್ ಆಗಿದ್ದು ಭಾಳ ಖುಷಿ ಆಯ್ತು. ನಿನಗೂ ಎಷ್ಟು ವರ್ಷ ಆಯ್ತು ನಾನು ನೋಡಿಲ್ಲ. ಮೊನ್ನೆ ಅಂಗಡಿ ಬಂದಾಗ ಕೇಳಿದೆವು. ಬಟ್ ಖುಷಿ ಅನ್ನಿಸ್ತಾನೆ ನಿಂಗೆಲ್ಲ ನೋಡೋಣ. ನಿನ್ನೆ ನಡೆದ ಕುಂಭಮೇಳದಲ್ಲಿ ಸಾವಿರಾರು ಜನ ಸೇರಿದ್ರಿಂದ ಒಳ್ಳೆಯ ಅಚ್ಚುಕಟ್ಟಾಗಿ ಕುಂಭಮೇಳ ನೆರವೇರಿಸಿದರು. ನಮಸ್ಕಾರ. ನಾವು 2001ರಿಂದ ಈ ಜಾತ್ರೆ ನೋಡ್ತಾ ಇದ್ದೀವಿ. ಈಗ 25 ವರ್ಷಗಳು ಆಯ್ತು ನಾವು ಈ ಡಿಪಾರ್ಟ್ಮೆಂಟ್ ಸೇರಿ. ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಜಾತ್ರೆ. ದೇವಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಜಾತ್ರೆನ. ನಿನ್ನೆ ನಡೆದ ಕುಂಭಮೇಳದಲ್ಲಿ ಸುಮಾರು 500 ಜನ ಸೇರಿ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಈ ದೇವಿಯ ಪುರಾಣ ಕಥೆಗಳು ಬಹಳ ಇವೆ. ಮತ್ತು ಚೆನ್ನಾಗಿ ನಡೀತಾ ಇದೆ. ಈಗ ಎಲ್ಲರೂ ಬಂದು ದೇವಿ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿ. ಮತ್ತು ಹಳೆಯ ನಮ್ಮ ಸಿಬ್ಬಂದಿಗಳು ಬಂದು, ಅವರು ಫ್ಯಾಮಿಲಿಗಳು ಬಂದು, ಮೊಮ್ಮಕ್ಕಳು ಬಂದು, ಮರಿಮೊಮ್ಮಕ್ಕಳು ಬಂದು ಮಾಡ್ತಾ ಇದ್ದಾರೆ ದೇವಿ ಜಾತ್ರೆನ. ಎಲ್ಲರೂ ಬಂದು ತಾವು ದೇವಿ ಕೃಪೆಗೆ ಪಾತ್ರ. ಪೊಲೀಸ್ ಹೆಡ್ ಕ್ವಾರ್ಟರ್ನ ಶಕ್ತಿ ದೇವತೆ ಅಂತ ದುರ್ಗಾಮಾತೆ ಶಕ್ತಿ ದೇವತೆ ಆಗಿರೋದ್ರಿಂದ ಈ ಶಕ್ತಿ ನಮ್ಮೆಲ್ಲ ಪೊಲೀಸ್ ವರ್ಗದ ಸಿಬ್ಬಂದಿಗಳಿಗೆ ಸಿಗುತ್ತೆ ಅಂತ ನಂಬಿಕೆ ಇರೋದ್ರಿಂದ ಈ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸ್ಕೊತ ಬಂದಿದ್ದೀವಿ. ಈ ವರ್ಷವೂ ಆಚರಿಸ್ತಾ ಇದ್ದೀವಿ. ಎಲ್ಲ ಹಳಬರು ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ತಗೊಂಡು ಎಲ್ಲರೂ ಆ ದೇವಿ ಆಶೀರ್ವಾದದಿಂದ ಎಲ್ಲರೂ ಚೆನ್ನ ಆರೋಗ್ಯವಾಗಿ ಎಲ್ಲರೂ ದೇವಿ ಅನುಗ್ರಹದಿಂದ ಎಲ್ಲರೂ ಸುಖವಾಗಿರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ಲ ನಮಸ್ಕಾರ. ನಾವು ನಮ್ಮ ತಂದೆಯವ್ರ ಕಾಲಕ್ಕೆ ನಾವೆಲ್ಲೇ ಹುಟ್ಟಿ ಇಲ್ಲೇ ಜನ್ಮ ತಾಳಿದ್ದೀವಿ. ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಸನ್ನಿಧಿ ಒಳಗೆ ಅಮ್ಮನ ಆಶೀರ್ವಾದದಿಂದ ನಾವು ಒಂದು ಅನ್ನಕ್ಕೆ ದಾರಿ ಎತ್ತಿದ್ದೀವಿ. ಈಗ ನಾವು ತಡಸ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಿದ್ರು ಕೂಡ ಪ್ರತಿ ವರ್ಷವೂ ಈ ದೇವಿಗೆ ಮರಿಲಾರ್ದ ಈ ದೇವಿ ಸನ್ನಿಧಿಗೆ ಬಂದು ಇವಳ ಆಶೀರ್ವಾದ ತೊಗೊಂಡೋಗ್ತೀವಿ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದ ದೇವಿ ದರ್ಶನ ಮಾಡ್ಕೊಂಡ ದೇವಿ ಜಾತ್ರೆಗೆ ಪ್ರತಿ ವರ್ಷ ತಪ್ಪದೆ ನಾವೆಲ್ಲ ಬರ್ಕೊತಾನೆ ದೇವಿ ಆಶೀರ್ವಾದ ತೊಗೊಂಡು ಈಗ ಹೊಂಟೇವಿ. ನಾನು ಧಾರವಾಡ ಪೊಲೀಸ್ ಕ್ವಾರ್ಟರ್ಸ್ ನಾವು ಹುಟ್ಟಿದಾಗಿಂದ ಈ ಜಾತ್ರೆ ಮಾಡ್ತಾ ಇದ್ದೇವೆ. ಇನ್ನಾದ್ರೆ 30 ವರ್ಷ ಆತ ನಾವು ಈ ಜಾತ್ರೆ
ಪ್ರತಿ ಟೈಮ್ ಈ ಜಾತ್ರೆ ಮಾಡ್ತಾ ಇದ್ದೀವಿ. ಜಾತ್ರೆ ಬಂದ್ರೆ ನಮ್ಗೆ ಭಾಳ ಖುಷಿ ಆಕೈತಿ. ನಾನು ಈ ದೇವಸ್ಥಾನ ಬರಕತ್ತಿ ಇವಾಗ ಏನಿಲ್ಲದು 30 ಇಯರ್ಸ್ ಆಯ್ತು. ಭಾಳ ಪವರ್ಫುಲ್ ದೇವಸ್ಥಾನ. ನಾವೇನು ಅನ್ಕೊಂತೀವಿ ಅವೆಲ್ಲ ಆಗ್ತಾವೆ ಈ ದೇವಸ್ಥಾನದಾಗ. ನಾವೇನು ಕೇಳ್ಕೊತೀವಿ ಅದನ್ನೆಲ್ಲ ಕೊಡ್ತಾಳೆ. ನಮ್ಮ ಮಾಮಾರು ಇಲ್ಲೇ ಡ್ಯೂಟಿ ಮಾಡಿ ಹೋಗ್ಯಾರ. ಅವಾಗಿಂದನೂ ನಾವು ಇಲ್ಲಿ ನಡ್ಕೊಂಡು ಅದೇವಿ. ಹುಬ್ಳಿ ಧಾರವಾಡ ಗದಗ ಎಲ್ಲ ಹೊರಗೆ ಹೋದವರು ಸಹಿತ ಎಲ್ಲ ಬಂದು ಬೆಟ್ಟಕ್ಕಾರ. ಅವ್ರು ನೋಡಿದ್ರು ನಮಗೆ ಭಾಳ ಖುಷಿ ಆಕೈತಿ. ಅನ್ನ ಸಂತರ್ಪಣೆ ಇರ್ತೈತಿ. ರಾತ್ರಿ ಎಲ್ಲರೂ ಬಂದು ದೇವಿ ಆಶೀರ್ವಾದಕ್ಕೆ ಕೃಪಾಶೀರ್ವಾದ ತೊಗೋಬೇಕಂತ ಹೇಳಿ ಕೇಳ್ಕೊತೀವಿ. ಗುಡಿ ಅಂದ್ರೆ ಇಷ್ಟ. ದೇವತೆಗೆ ವರ್ಷ ಬರ್ತೀವಿ ನಾವು. ಇಲ್ಲಿ ಹೆರ್ಕೋಟ್ರಿಗೆ 30 ವರ್ಷ ನೌಕರಿ ಮಾಡ್ಯಾರ. ನಾವು ಶ್ರಾವಣದಾಗ ತಿಂಗಳ ಬರ್ತಿದ್ವಿ. ಒಂದಿನ ತಪ್ಪದಂಗೆ ನಮಗೆಲ್ಲ ಕೊಟ್ಟಾಳ ಐಶ್ವರ್ಯನ. ಈಗ ನಮಗೆ ಭಾಳ ಆರೋಗ್ಯದಿಂದ ಇಟ್ಟಾಳ. ನಮ್ಮ ತಿರುಗಿ ನಮ್ಮ ಮಗ ಕೊಟ್ಟಾಳ ಅನ್ನ ಉಣ್ಣಾಕ. ನಮ್ಮ ಮಗನಲ್ಲಿದ್ದನೂ ನಾವು ಕಂಡೀವಿ, ಗಂಡನಲ್ಲಿದ್ದನೂ ಕಂಡೀವಿ. ದುರ್ಗಾದೇವಿ ನಮ್ಗೆ ಆಶೀರ್ವಾದ ಮಾಡ್ಯಾಳ. Yes, sir. ಪ್ರೇಕ್ಷಕರ ಒಂದು ಅಭಿಮಾನವೇ ದೊಡ್ಡ ಗೌರವವಾಗಿರುತ್ತದೆ. ಮತ್ತೊಂದು ಬಾರಿ ನಾವು ದುರ್ಗಾಮಾತೆಯನ್ನು ಸ್ಮರಿಸುತ್ತಾ ಸಿಂಹವಾಹಿನಿ ದುರ್ಗಾಮಾತೆ ಭಕ್ತರ ಪಾಲಿನ ಬಾಲಕ ಬಾಲಕಿಯರು ಎಲ್ಲರೂ ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂತ ಕಾತುರದಲ್ಲಿರಬೇಕು.
ನಮಸ್ಕಾರ. ಸಂಜೆಯ ನೋಟ, ವಿದ್ಯುತ್ ಅಲಂಕಾರಗೊಂಡಂತಹ ನಮ್ಮ ದುರ್ಗಾದೇವಿಯ ಗುಡಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ಜನ, ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆದಿದೆ, ಇಲ್ಲೆಲ್ಲ ರಸಮಂಜರಿ ಕಾರ್ಯಕ್ರಮ ನಡೆದಿದೆ. ಹಾಗೂ ಪೊಲೀಸ್ ಮಕ್ಕಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಇದ್ದಂತಹ ಒಂದು ಕಾಂಪಿಟೇಷನ್ನ ನಡೆದಿತ್ತು. ಅಲ್ಲಿ ಬಹುಮಾನ ವಿತರಣೆ ಸಹ ಮಾನ್ಯ ಸಾಹೇಬರು ನೀಡಿದ್ದಾರೆ. ಹಾಗೂ ಈ ಬಾಜುದಲ್ಲಿ ಭಕ್ತರಿಗೆ ಬಂದಂತಹ ಎಲ್ಲ ಭಕ್ತರಿಗೆ ಊಟದ ಮಹಾಪ್ರಸಾದವನ್ನು ಮಾಡಿದ್ದಾರೆ. ಅದನ್ನು ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗುತ್ತಿದ್ದಾರೆ.